ಸ್ಕೀಮು. ಎಲ್ ಇ ಡಿ ಪ್ರಾಜೆಕ್ಟರ್ ಕೂಡ ಇದೆ ಇಲ್ಲೊಂದು. ಓ ಸಾಹೇಬ್ರೇನು ಇಲ್ಲಿ ಆರಾಮ್ ಹಿಂಗೆ ಎಲ್ಲ ನಿಮ್ಮದೇ. ಬಾಲವ್ರಿಗೆ ನಮಸ್ಕಾರ ಅಂತ ಹೇಳೋಕ್ಕಿಂತ ಮುಂಚೆ ಫಸ್ಟ್ ಟೈಮ್ ಅನ್ಸುತ್ತೆ ಈ ರೋಡ್ ಇಷ್ಟು ಖಾಲಿ ಕಾಣಿಸ್ತಿರೋದು. ರೀಸನ್ ಬಂದು ಒಂದೇ, ಇವತ್ತು ಮಂಡೇ. ಇಲ್ಲ ಅಂತಿದ್ರೆ ಇಲ್ಲೇನು ಕಮ್ಮಿ ಜನ ಇಡ್ತಿದ್ರು ಗುರು. ಪೊಲೀಸರು ಇದ್ದಾರೆ. ಈಗ ನೋಡಿ ಸೌಂಡ್ ಬರ್ತಿದೆಲ್ಲ, ಫುಲ್ ನ್ಯೂಟ್ರಲ್ ಮಾಡಿಬಿಡ್ತೀನಿ. ಸೌಂಡೇ ಇಲ್ಲ ಈಗ. ಈ ಸೌಂಡ್ ಕೊಡೋಣ, ಹೋಗೋಣ. ಸೊ ಹಿಂಗೆ ಒಟ್ಟಾರೆ ತುಂಬ ಕಮ್ಮಿ ವೆಹಿಕಲ್ಸ್ ಅಪರೂಪಕ್ಕೆ ಕಾಣೋದು ನಮ್ಮ ಈ ಆನೆಕಾಡು ರೋಡಲ್ಲಿ. ಇವತ್ತು ಕಚ್ಚಾಡೋಣ ಅಂದರೆ ಯಾಕೋ ಮನಸ್ಸೇ ಇಲ್ಲ, ಆರಾಮಾಗಿ ಹೋಗೋಣ ಅಂತ ಅನಿಸ್ತಾ ಇದೆ. ಆ್ಯಂಡ್ ಅದ್ರ ಜೊತೆ ಒಂದು ಬೈಕ್ನ ಟೆಸ್ಟ್ ರೈಡ್ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೀನಿ, ಆಯಿತಾ. ನೋಡೋಣ ಇಫ್ ಪಾಸಿಬಲ್ ಟೆಸ್ಟ್ ರೈಡಿಗೆ ಪ್ರೊವೈಡ್ ಮಾಡುವಂಗಿದ್ರೆ ಟೆಸ್ಟ್ ರೈಡ್ ಮಾಡೋಣ. ಹಾಗೆ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮೋಕ್ಷಿತ್ ನಂಜಪ್ಪ ಬ್ಲಾಗ್ಸ್. ಆ್ಯಂಡ್ ನಾನು ನಿಮ್ಮ ಮೋಕ್ಷಿತ್ ವಿತ್ ತಗೋರು. ಇವತ್ತು ಪುಣ್ಯಕ್ಕೆ ಮಳೆ ಸ್ವಲ್ಪ ಕಮ್ಮಿ ಇದೆ, ಹಿಂಗೆ ಇದ್ರೆ ಬಚಾವು. ನೋಡೋಣ ಹೇಗೆಲ್ಲ ಹೋಗುತ್ತೆ ನಮ್ಮ ದಿನ ಇವತ್ತು ಅಂತ. ಸೊ ಇಲ್ಲೇ ರಾಯಲ್ ಎನ್ಫೀಲ್ಡ್ ಶೋರೂಮು, ಅದ್ರ ಪಕ್ಕದಲ್ಲಿ ಜಾವಾ ಶೋರೂಮು. ನೋಡೋಣ ಬನ್ನಿ ತೋರಿಸ್ತೀನಿ. ಇರೋದು ಡೌಟ್ ಅಂದ್ಕೊಳ್ತೀನಿ, ಕೇಳಿ ನೋಡೋಣ. ಶಾಪುಲ್ಲ. ಓ ನಮಸ್ತೆ. ಪರವಾಗಿಲ್ಲ. ಹೀಗೆ ನೀವು ಸರ್ವಿಸ್ ಎಂತ ಬಡಿಸ್ತು ಎಲ್ಲ ನಿಮ್ಮದೇ. ನಾ ಇಲ್ಲೇ ಬಂದದ್ದು ಸುಮ್ಮನೆ. ನಿಮ್ಮದು ಇದು ಟೆಸ್ಟ್ ರೈಡ್ ಅಂತ ಕೇಳಿಕ್ಕೆ. ಹಾಂ ಅದೆಲ್ಲ. ಸೊ ಇದೆ SD ಅಡ್ವೆಂಚರ್ ಹೊಸ ಮಾಡಲು. ಒಂದು ಕಡೆ ನಿಲ್ಲಿಸ್ಬಿಟ್ಟು ಕಂಪ್ಲೀಟಾಗಿ ತೋರಿಸ್ತೀನಿ ಇದ್ರ ಕಥೆ ಏನು ಅಂತ. ನನಗೆ ಸುಮಾರು ಟೈಮಿಂದ ಆ್ಯಕ್ಚುಲಿ ಹೊಸ ಮಾಡಲು ಓಡಿಸ್ಬೇಕು ಅಂತಿತ್ತು. ನೋಡೋಣ ಇವತ್ತು. ಸೊ ಸೀಟಿಂಗ್ ಪೊಸಿಷನ್ ಬಗ್ಗೆ ಕೇಳ್ತೀರಾದರೆ ಕಂಫರ್ಟೇಬಲ್ ಆಗಿದೆ, ಆಯಿತಾ. ಫುಲ್ಲು ಒಂಥರ ಅಪ್ರೈಟಲ್ಲಿ ಕೂತ್ಕೊಂಡು ಆರಾಮ್ಸಾಗಿ ಹೋಗ್ಬೋದು. ಆ್ಯಂಡ್ ಏನೋ ಈಗ ನನಗೆ ಆ್ಯಕ್ಚುಲಿ ಆ ಬೆನಲಿಂದ ಬಂದ್ಬಿಟ್ಟು ನನಗೆ ಈ ಥರ ಅನಿಸಿದೆ, ಏನು ಕತೆ ಅಂತ ಗೊತ್ತಿಲ್ಲ. ಬಟ್ ಈ ಡ್ಯಾಶ್ ಎಲ್ಲ ಅಲ್ಟಿಮೇಟಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ಥ್ಯಾಂಕ್ ಯು SD ಕುಶಾಲನಗರ್ ಈ ಬೈಕ್ನ ಟೆಸ್ಟ್ ರೈಡಿಗೆ ಪ್ರೊವೈಡ್ ಮಾಡೋದಕ್ಕೆ. ಹಾಗೆ ಇದರಲ್ಲಿ ಮೇಲೆ ಎಂಥದ್ದು ವಿಂಡ್ಶೀಲ್ಡು ಗಾರ್ಡ್ಗಳೆಲ್ಲ ಏನೂ ಹಾಕಿಲ್ಲ. ಬ್ರೇಕಿಂಗ್ ಮಾತ್ರ ಅಲ್ಟಿಮೇಟ್ ಆಗಿದೆ ಗುರು. ಬ್ಯಾಕದು ತುಂಬ ಮಾಡ್ರೇಟ್ ಆಗಿದೆ, ಅಂದರೆ ತುಂಬ ಸ್ಲೋ ಆಗಿದೆ. ಫ್ರಂಟ್ದು ಪಂಚಿಯಾಗೇ ಇದೆ. ಆ್ಯಂಡ್ ಇದು ಕಣ್ಣು ಕುಕ್ಕೋ ವಿಷಯ ಏನು ಅಂದರೆ ಇದರದ್ದು ಹೆಡ್ಲೈಟ್ ತೋರಿಸ್ತೀನಿ. ಸೊ ನನ್ನ ಪ್ರಕಾರ ಇದು ರನ್ನಿಂಗ್ ಸ್ಪೀಡ್ ನೋಡಿದರೆ ಒಂದು 28 to 29 bhp ಇರ್ಬೋದು. ಒಂದು 27-28 ಟಾರ್ಕು ಇರ್ಬೋದು. ನೋಡಿ ಟಾರ್ಕ್ ಆ್ಯಕ್ಚುಲಿ ಚೆನ್ನಾಗೇ ಇದೆ ಗುರು. ಇದು ನಾನು ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ಹಿಂಗಿರ್ತದೆ ಅಂತ. ನಾನು ಒಂದು ಜಾಗ ಕರ್ಕೊಂಡೋಗಿ ಅಲ್ಲಿ ನಿಲ್ಲಿಸ್ತೀನಿ. ಆ್ಯಂಡ್ ಗೇರು ತುಂಬ ಶಾರ್ಟ್ ಆಗಿದೆ. ಶಾರ್ಟ್ ಅಂದರೆ ಮುಟ್ಟಿದ್ರೆ ಸಹ ಗೇರ್ ಬಿದ್ದುಬಿಡ್ತದೆ. ಮುಟ್ಟಿದ್ರೆ ಸಾಕು ಗೇರ್ ಬಿದ್ದುಬಿಡ್ತದೆ. ಆ್ಯಂಡ್ ಈ ರೈಡರ್ ಟು ಸೀಟು ಲಾಂಗ್ ಡಿಸ್ಟೆನ್ಸ್ ಆಗಿ ಇದೊಂಥರ ಎಂಥ ರೈಡರ್ ಫೋಕಸ್ಡಾಗಿ ಚೆನ್ನಾಗಿದೆ ಪೊಸಿಷನ್ನು. ಒಂದು ಅಡ್ವೆಂಚರ್ ಬೈಕ್ ತೊಗೊಳ್ಬೇಕು ಗುರು ನಾನು, ಏನೇ ಹೇಳಿ ಬೇಕು ಒಂದು. ಇಲ್ಲ ನಮ್ಮ ಹುಚ್ಚಾಟಗಳಿಗೆ ನಮ್ಮ ಬೆನ್ನಲ್ಲಿ ಆಗೋದಿಲ್ಲ. ಸಸ್ಪೆನ್ಷನ್ ಹೇಳುವಷ್ಟು ಸಾಫ್ಟಾಗಿಲ್ಲ, ಸ್ವಲ್ಪ ಸ್ಟಿಫಾಗೇ ಇದೆ. ಇನ್ನು ಅಡ್ಜಸ್ಟ್ಮೆಂಟ್ ಏನಾರು ಇದೆಯಾ ಏನು ಕತೆ ಗೊತ್ತಿಲ್ಲ. ಬಟ್ ಕಂಪ್ಯಾರಿಟಿವ್ ಟು ಮೈ ಬೆನಲ್ಲಿ ಎಷ್ಟು ಕಂಫರ್ಟೇಬಲ್ ಆಗಿದೆ. ಇದೆಲ್ಲ ಇದ್ರೆ 100% ಹೇಳಲ್ಲ. ನಾನು ಕಂಟಿನ್ಯೂಸ್ ಆಗಿ ಒಂದು 500 ಕಿಲೋಮೀಟ್ರ್ ಆದರೂ ಹೊಡಿತೀನಿ. ನಮ್ಮ ಹುಡುಗನ ವರ್ಕ್ಶಾಪೇ ಮಿಸ್ ಆಗಿತ್ತೆ. ಎಲ್ಲಿ ಕಾಣಿಸ್ತಿಲ್ಲಲ್ಲ ನಮ್ಮ ಹುಡುಗ ಕಿದರ್ಗಯ್ಯಬೇ. ಫೋನ್ ಮಾಡೋಣ ಮತ್ತೆ. ಸಸ್ಪೆನ್ಷನ್ ಸ್ವಲ್ಪ ಸ್ಟಿಫರ್ಡ್ ಸೈಡೇ ಇದೆ, ಹಿಮಾಲಯನಷ್ಟು ಕಂಫರ್ಟೇಬಲ್ ಇಲ್ಲ. ಆ್ಯಂಡ್ ಈ ಬೈಕ್ ಬಗ್ಗೆ ಮಾತಾಡಬೇಕು ಅಂದರೆ ಈ ಕಡೆ ಯಾವುದು ಎಕ್ಸ್ಪಲ್ಸ್ 200 210 ಅಲ್ಲ, ಆ ಕಡೆ ಹಿಮಾಲಯನ್ 410 ಅಲ್ಲ, ಮಧ್ಯದಲ್ಲಿರೋವಂಥ ಒಂದು ಸುಂದರ ಸೆಗ್ಮೆಂಟು. ಆ್ಯಂಡ್ ಲೋವರ್ ಗೇರಲ್ಲಿ ಸಿಕ್ಕಾಬಟ್ಟೆ ನಾಕ್ ಆಯ್ತದೆ ಪಟ 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 ಅಂತ. ಆ್ಯಂಡ್ ಇದೆಲ್ಲ ಕಂಟ್ರೋಲಿಂಗು ಅದು
ಡಿಸ್ಪ್ಲೇ ಕೊಟ್ಟಿಯಾನೆ, ಚೆನ್ನಾಗಿದೆ. ಮಾತ್ರ ದೊಡ್ಡ ಸೌಂಡೇ ಗುರು ಗಾಡಿ ಇದು. ಹಿಮಾಲಯಂದು ಬೇರೆ ಥರ ಸೌಂಡು, ಇದರದ್ದೇ ಬೇರೆ ಥರ ಸೌಂಡು. ಸೊ ಬನ್ನಿ ಇಲ್ಲಿ ಒಂದು ಸ್ಟಾಪ್ ಹಾಕೋಣ. ಎಲ್ಲಿ ಗುರಿದ್ರು ಸ್ಟ್ಯಾಂಡು? ಸೊ ಓವರಾಲ್ ಆಗಿ ಈ ಕಲರ್ ಸ್ಕೀಮ್ ಸಕ್ಕತ್ತಾಗಿ ಕಾಣಿಸ್ತಾ ಇದೆ ನಿಮ್ಮ HD ಅಡ್ವೆಂಚರ್. ಸೊ ಇದು ಬಂದು ಆನ್ ರೋಡ್ ಪ್ರೈಸು ಎಷ್ಟು 2,80,000 90,000 ಚೇಂಜ್ ಆಗುತ್ತೆ. ಇದ್ರಲ್ಲಿ ತುಂಬ ಒಂದು ಡಿಫ್ರೆಂಟ್ ವಿಷಯ ಅಂದರೆ ಇದರದ್ದು ಹೆಡ್ಲೈಟ್ ಸ್ಕೀಮು, LED ಪ್ರಾಜೆಕ್ಟರ್ ಕೂಡ ಇದೆ ಇಲ್ಲೊಂದು. ಸೊ ಫ್ರಂಟ್ ವೈಸಿಂದ ಈ BMW 1250 GSA R ಯಾವುದೆಲ್ಲ ಇದೆಲ್ಲ, ಸೊ ಆ ವೇರಿಯಂಟಿಗೆ ಮ್ಯಾಚ್ ಆಗುತ್ತೆ. ಆ್ಯಂಡ್ ಇದು LED ರೆಗ್ಯುಲರ್ ಬಲ್ಬಾಗಿ ಗೊತ್ತಾಯ್ತಿಲ್ಲ, ಇದು ಪ್ರಾಬ್ಲಿ ರೆಗ್ಯುಲರೇ ಇರಬೇಕು. ಆ್ಯಂಡ್ ಇದು ಅಡ್ಜಸ್ಟೇಬಲ್ ವಿಂಡ್ಶೀಲ್ಡ್ ಅನಿಸುತ್ತೆ ಇದು. ಹೌದು, ವಿಂಡ್ಶೀಲ್ಡ್ ಅಡ್ಜಸ್ಟ್ ಮಾಡ್ಕೊಳ್ಳಿಕ್ಕೆ. ಅವರೆಲ್ಲ ಗಾಡಿ ಆಫ್ ಮಾಡೋಣ, ಪೆಟ್ರೋಲ್ ಇಲ್ಲ ಅಂತ ಬೇರೆ ಹೇಳಿದರು. ಆ್ಯಂಡ್ ಇದು ಲಿಕ್ವಿಡ್ ಕೂಲ್ಡ್ ಇಂಜಿನ್ ಆಗಿರುತ್ತೆ ನೋಡಿ. ಇಲ್ಲಿ ರೇಡಿಯೇಟರ್ ಗಾರ್ಡ್ ಎಲ್ಲ ಇದೆ ಏರ್ ಫ್ಲೋಗೆ. ಆ್ಯಂಡ್ ಆಫ್ ರೋಡ್ ಸ್ಪೆಕ್ ಏನು ಎಂಥದ್ದು ಬ್ರೇಕ್ ಲಿವರು ಮತ್ತು ಫೂಟ್ ರೆಸ್ಟು, ಡುವೆಲ್ ಚಾನಲ್ ABS. ಡುವೆಲ್ ಚಾನಲ್ ABS ಬೈಬರ್ದು. ಸೊ ಯೂಶ್ವಲಾಗಿ ಬೈಬರ್ದೇ ಬರೋದು, ನಮ್ಮ ಬೆನೆಲಿಲ್ಲಿ ಮಾತ್ರ ಬೆನೆಲಿದು ಬರ್ತದೆ. ಹಂಗೆ ದೊಡ್ಡ ದೊಡ್ಡ ಬ್ರ್ಯಾಂಡ್ ಅವ್ರದ್ದೇ ಬರ್ತದೆ. ಈಗ ಟ್ರಯಂಫ್ ಇಲ್ಲದೆ ಟ್ರಯಂಫ್ ಇರುತ್ತೆ, BMW ಇರುತ್ತೆ. ಸೊ ಹೀಗೆ ಒಟ್ಟಾರೆ SD ಅಡ್ವೆಂಚರ್ ಫಸ್ಟ್ ಲುಕ್. ಆ್ಯಂಡ್ ರೈಡಿಂಗ್ ಕಂಫರ್ಟ್ ಬಗ್ಗೆ ಕೇಳ್ತೀರಾ ಅಂದರೆ ಇಲ್ಲಿ നല്ല ಅಡ್ಜಸ್ಟ್ಮೆಂಟ್ಗಳು ಸುಮಾರು ಕೊಟ್ಟಿದ್ದಾನೆ ಗುರು. ಸೀಟು ಸಾಫ್ಟಾಗಿದೆ ಅಲ್ಲ, ಕುಂಡಿಗೆ ಒತ್ತಾ ಇದೆ, ಬಟ್ ಗೊತ್ತಿಲ್ಲ. ಇಲ್ಲ ಸಸ್ಪೆನ್ಷನು ಇದು ಆ್ಯಕ್ಚುಲಿ ಮೋನೋಶಾಕು. ಫ್ರಂಟದು ಅಪ್ಸೈಡ್ ಡೌನ್ ಫೋಕ್ ಆಗಿದೆ, ಅಪ್ಸೈಡ್ ಡೌನ್ ಅಲ್ಲ ಟೆಲಿಸ್ಕೋಪಿಕ್ ಸಸ್ಪೆನ್ಷನು. ಇದರದ್ದು ಇಂಜಿನ್ದು ಪರ್ಫೆಕ್ಟ್ ಏನೋ ಅಥವಾ ಫುಲ್ಲು ಸ್ಪೆಕ್ಸ್ ಗೊತ್ತಿಲ್ಲ, ಬಟ್ ಸ್ಟಿಲ್ ನಂಗೆ ಗೊತ್ತಿರೋಷ್ಟು ನಾನು ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಆ್ಯಂಡ್ ಟಯರ್ ಬಂದು CA ಟಯರ್ ಇದೆ, 130 ಸೆಕ್ಷನ್ ಟಯರು ಬ್ಯಾಕದು. ಫ್ರಂಟದು ಎಷ್ಟು 90/90 ಸೆಕ್ಷನ್ ಟಯರು. ಆ್ಯಂಡ್ ಇದೆಲ್ಲ ರೇಸ್ ಎಂಥ ಪೀಕ್ಗಳು ಅಥವಾ ಗಾರ್ಡು ಚೆನ್ನಾಗಿದೆ. ಏನೋ ಒಂಥರ ಫಸ್ಟ್ ಲುಕ್ಕಲ್ಲಿ ಮುಂಚೆ ರಿಲೀಸ್ ಆದ ಮಾಡಲ್ ನನಗೆ ಏನೋ ಅಷ್ಟು ಖುಷಿಯಾಗಿತ್ತಿಲ್ಲ ಆಯಿತಾ. ಬಟ್ ಇದು ಏನೋ ಒಂಥರ ಚೆನ್ನಾಗಿದೆ. ನನಗೆ ಇನ್ನೂ ಸ್ವಲ್ಪ ಸಸ್ಪೆನ್ಷನ್ ಸಾಫ್ಟ್ ಇದ್ದೀರಿ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತದೆ. ಬಟ್ 2,80,000 ಇದಕ್ಕೆ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಇದು ಅಲ್ಯೂಮಿನಿಯಮು, ಸ್ಟೀಲ್ ಅಂತ ತಿಳ್ಕೊಂಡಿದ್ದೆ ಅಲ್ಲ. ಸೊ ಈ 2,10,000 20,000ಗೆ ಎಕ್ಸ್ಪಲ್ಸು, 2,80,000 90,000ಗೆ SD ಅಡ್ವೆಂಚರು, 3,00,000+ ರಾಯಲ್ ಎನ್ಫೀಲ್ಡ್ ಹಿಮಾಲಯನ್. ಸೊ ಅಲ್ಲೋಯ್ತಿದೆ ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ಕು. ಹಾಗೆ ಹೇಳ್ತಾ ಬನ್ನಿ ನಮ್ಮ ಟೆಸ್ಟ್ ರೈಡ್ನ. ಬ್ಯಾಕಲ್ಲೂ 2 ಗುಮ್ಮ ಕಣ್ಣುಗಳು ಕೊಟ್ಟಿದ್ದಾರೆ. ಸೊ ಬ್ರೇಕ್ ಲೈಟ್ಗಳು ಗುಮ್ಮ ಕಣ್ಣು. ಆ್ಯಂಡ್ ಇದೊಂದು ಎಂಥ ಟಾಪ್ ಬಾಕ್ಸ್ ರ್ಯಾಕು. ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಎಲ್ಲ ಗೊತ್ತಿಲ್ಲ. ಇದಂಥದ್ದು SD ಮೋಟರ್ ಸೈಕಲ್ ಟ್ರೈಬ್. ಸೂಪರ್. ಬನ್ನಿ ಹೊರಡೋಣ. ಇನ್ನು ಎಕ್ಸಾಸ್ಟ್ ನೋಟು ಓಕೆ. ಕ್ಲಚ್ ಇಟ್ಟಿಲೇಬೇಕಾ ನ್ಯೂಟ್ರಲ್ ಇಲ್ಲಿದ್ರು? ಹಾಂ. ಆ್ಯಂಡ್ ಇಲ್ಲಿ USB ಪೋರ್ಟ್ ಇದೆ, C ಟೈಪ್ ಪೋರ್ಟ್ ಕೂಡ ಇದೆ. ಅದರೊಟ್ಟಿಗೆ ಇದು ಹಜಾರ್ಡ್ ಸ್ವಿಚ್ಚು, ಇದರಲ್ಲಿ ಅದ್ರ ಕಂಟ್ರೋಲ್ ಮಾಡೋಕ್ಕೆ ಸ್ವಲ್ಪ ಬಟನ್ಗಳು, ಇಂಡಿಕೇಟ್ರು. ಹಾರ್ನ್ ಚೆನ್ನಾಗಿದೆ. ಬ್ಲೂಟೂತ್ ಕನೆಕ್ಟಿವಿಟಿ ಎಲ್ಲ ಇದೆ ಗುರು ಇದರಲ್ಲಿ. ಭಯಂಕರ ಅಂದ್ಕೊಳ್ಳಿ. ಏನು ತಮಾಷೆ HD ಅಂದರೆ. ಫಸ್ಟ್ ಗೇರಲ್ಲಿ ಅಂಥ ಪುಲ್ಲಿಲ್ಲ ಆಯಿತಾ. 3rd 4th ಗೇರಲ್ಲಿ ಒಳ್ಳೆ ಪುಲ್ಲಿದೆ ಮಾತ್ರ, ಸಖತ್ ಖುಷಿ ಆಗುತ್ತೆ. ಲೈಕ್ ಇದು ಆ್ಯಕ್ಚುಲಿ ಕಂಪ್ಲೀಟಾಗಿ ಆಫ್ ರೋಡ್ ಫೋಕಸ್ಡು ಅಲ್ಲ, ಈಚೆ ಆನ್ ರೋಡ್ ಫೋಕಸ್ಡು ಅಲ್ಲ, ಒಂಥರ ಮಿಡ್ ವೇರಿಯಂಟ್ ಅಂತ ಹೇಳ್ಬೋದು. ಯಾಕಂದರೆ ಈಗ ಎಕ್ಸ್ಪಲ್ಸಲ್ಲಾದರೆ ಪ್ಯೂರ್ಲಿ ಫಾರ್ ಅಡ್ವೆಂಚರ್, ಇದು ಪ್ಯೂರ್ಲಿ ಫಾರ್ ಟೂರಿಂಗ್ ಅಂತ. ಯಾಕೆ ಅಂತ ಹೇಳ್ತೀನಿ, ಯಾವ ಬೈಕ್ಗಳು ಸೀಟೆಲ್ಲ ಅಗಲಾಗಿ ಲೆವೆಲ್ ಇರ್ತದೋ ಅವೆಲ್ಲ ಕ್ರೂಸಿಂಗ್ಗಳಿಗೆ ಅಥವಾ ಟೂರಿಂಗಿಗೆ ಆಗುತ್ತೆ. ಅದೇ ತುಂಬ ನ್ಯಾರೋ ಆಗಿ ಸಣ್ಣದಾಗಿ ಕುಂಡಿಗೆ ಒತ್ತಾ ಇದ್ದರೆ ಅದೆಲ್ಲ ಏನು ಡರ್ಟ್ ಬೈಕ್ಗಳು ಅಂತ ನನ್ನ ಒಂದು ಅನಿಸಿಕೆ. ಯಾಕಂದರೆ ನಾನು ಆಲ್ರೆಡಿ ಆ ಎಕ್ಸ್ಪಲ್ಸ್ನೂ ಕೂಡ 300 400 500 600 ಕಿಲೋಮೀಟ್ರನ್ನು ಓಡಿಸಿದ್ದೀನಿ. ಸೊ ಇದರದ್ದು ಸೀಟೆಲ್ಲ, ಈ ಬೈಕ್ದು ಸೀಟೆಲ್ಲ ತುಂಬ ಅಗಲಾಗಿ ಚೆನ್ನಾಗಿದೆ. ಆ್ಯಕ್ಚುಲಿ ಇದೆಲ್ಲ ಟೂರಿಂಗ್ ಬೈಕ್ ಅಂತ 100% ಹೇಳ್ಬೋದು. ಪೆಟ್ರೋಲ್ ಕಮ್ಮಿ ಇದೆ. ಕೊಟ್ಟು ಅಂತ ಹೇಳೋಕ್ಕಿಂತ ಮುಂಚೆ ಹೋಗಿ ಶೋರೂಮಿಗೆ ವಾಪಸ್ ಕೊಟ್ಬಿಡೋಣ. ಕ್ರೂಸಿಂಗಿಗೆ ಮಾತ್ರ ಹೇಳಿ ಮಾಡ್ಸಿರೋ ಬೈಕ್ ಗುರು ಇದು.
ಸೊ ಇಲ್ಲಿಗೆ ನಮ್ಮ ಅಡ್ವೆಂಚರ್ ಪ್ರಯಾಣ ಮುಗೀತು. ಆ್ಯಂಡ್ ನಮ್ಮ ಟಗರು ಇಲ್ಲ ಇದೆ ನೋಡಿ. ಇದು ಲೈಕ್ 2025 2025 ಅದು ಹುಟ್ಟು ಇದು ಹುಟ್ಟ ಲೈಕ್ ಎರಡು ಮಾಡಲು ಬಿಟ್ಟೋಳಣ ಎರಡು ಹಾಂ 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 ಅದೇ ಅದೇ LED ಬಂದಿದೆ. ಪವರ್ ಎಲ್ಲ ಸೇಮ್. ಓಕೆ ಓಕೆ ಓಕೆ. ಲುಕ್ ಇದು ಸಸ್ಪೆನ್ಷನ್ ಅಡ್ಜಸ್ಟ್ ಇದು ಬ್ಯಾಕ್ ಇದೆ ಅಂತಾರೆ. ಹಾಂ ಅದು ಸ್ವಲ್ಪ ಸ್ಟಿಫ್ ಆಗಿತ್ತು, ಅದನ್ನು ಕ್ಯಾನ ಮಾಡ್ತಿದ್ದೆ ಹಾಗೆ. ನೋಡೋಣ, ನಾನು ಇದು ಸಹ ನೋಡ್ತಾಳೆ ಯಾವುದು ಅಲ್ಟ್ರಾವೈಲೆಟ್ ಶಾಕ್ ವೇವ್ ನಮ್ಮ ಹೊಳೆ ಸೈಡಿಗೆ ಅದೆಲ್ಲ ನೋಡೋಕ್ಕಿನ್ನು. ಥ್ಯಾಂಕ್ಸ್ ಆಯ್ತಾ. ಸೊ SD ಅಡ್ಡ ಇದೊಂಥರ ಚೆನ್ನಾಗಿದೆ, ಒಂದು ಸ್ವಲ್ಪ ಟೆಸ್ಟ್ ರೈಡ್ ನೋಡಬೇಕು. ಇನ್ನು ನಮ್ಮ ರೇರ್ ಬ್ರೇಕ್ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಇದು ಬಿಚ್ಚಿ ಬರ್ತಿಲ್ಲ. ಮಾಡೋಣ. ನನಗೆ ಆ್ಯಕ್ಚುಲಿ ಆ ಅಡ್ವೆಂಚರ್ ಬೈಕ್ ಓಡಿಸಿಬಿಟ್ಟು ಇದ್ರ ಮೇಲೆ ಕೂತಂಗೆ ತಲೆಗೆಟ್ಟೋಗ್ಬಿಡ್ತು, ಇದೇನು ಮುಖದ ಪಕ್ಕದಲ್ಲೇ ಇದೆಯಲ್ಲಪ್ಪ ಅಂತ ಒಂದು. ಇನ್ನೊಂದು ಇದರಲ್ಲಿ ಬರೋಷ್ಟು ಪವರ್ ಕೊಡೋಕ್ಕೆ ಪವರ್ ಬರೋಕ್ಕೆ ಸ್ವಲ್ಪ ಎಕ್ಸ್ಲೇಟ್ರ್ ಕೊಡಬೇಕಲ್ಲ. ನಾನು ಇದರಲ್ಲೇ ಸಡನ್ನಾಗಿ ಆ ಥರ ಎಕ್ಸ್ಲೇಟ್ರ್ ಕೊಡೋಕ್ಕೆಲ್ಲ ಸ್ಟಾರ್ಟ್ ಮಾಡ್ಕೊಂಬಿಟ್ಟೆ ಬಿಡು. ಅದು ಮನುಷ್ಯರ ಜೀವನನೇ ಹಾಗೆ, ಕಂಫರ್ಟ್ನೆಸ್ಸಿಂದ ಸಡನ್ನಾಗಿ ರಗಡಿಗೆ ಬಂದಾಗ ಕಂಫರ್ಟ್ನೆಸ್ನ ಎಕ್ಸ್ಪೆಕ್ಟ್ ಮಾಡ್ತೀವಲ್ಲ, ಹಂಗೆ ಇದರಲ್ಲಿ ಎಕ್ಸ್ಪೆಕ್ಟ್ ಮಾಡಿಬಿಟ್ಟೆ. ಸೊ ಬನ್ನಿ ಇದರದ್ದು ಬ್ರೇಕನ್ನು ಸ್ವಲ್ಪ ಸರಿ ಮಾಡಿಸ್ಕೊಂಬರೋಣ. ಓ ಸಾಹೇಬ್ರೆ ಇಲ್ಲಿ ಆರಾಮ್ ಹಿಂಗೆ ಬೇಕಾದ್ರೆ ಹೇಳಿ, ನನಗೆ ನಾನು ತರಿಸ್ಕೊಡ್ತೀನಿ. ಎಲ್ಲಿಂದ? ಮೈಸೂರಲ್ಲಿ ಸಿಗುತ್ತಾ? ನನಗೆ ನಾನು ಎಲ್ಲ ತರಿಸ್ಕೊಡ್ತೀನಿ, ಶೋರೂಮ್ದು ಬೇಡ. ಸೊ ಬ್ರೇಕ್ ಪ್ಯಾಡ್ಸ್ ಎಲ್ಲ ಚೇಂಜ್ ಮಾಡಿ ಇಲ್ಲ ಹೆಡ್ ಆನ್ ಹತ್ರ ಇದೆ ಕುಶಾಲನಗರದಲ್ಲಿ. ಸರಿ ಬ್ರೋ. ಹಾಗೆ ಬ್ರೇಕ್ ಪ್ಯಾಡೆಲ್ಲ ಮುಗಿಸಿ ಇನ್ನು ಹುದುಗುರಿಗೆ ಹೋಗೋಣ. ಹುದುಗುರು ಗೊತ್ತಲ್ಲ? ಹಾಂ, ಬ್ರೇಕ್ ಪ್ಯಾಡ್ ಚೆನ್ನಾಗಿದೆ ಗುರು. ಈಗ ಬ್ಯಾಕದು ಏನಿತ್ತಿಲ್ಲ ಬ್ಯಾಕಲ್ಲಿ, ಈಗ ಸ್ವಲ್ಪ ಪರವಾಗಿಲ್ಲ, ಖುಷಿ ಆಯ್ತದೆ ಓಡ್ಸೋಕ್ಕೆ. ಸ್ವಲ್ಪ ಕಂಫರ್ಟೇಬಲ್ ಆಗಿದೆ, ಅಂದರೆ ಧೈರ್ಯ ಬರ್ತದೆ ಓಡ್ಸೋಕ್ಕೆ. ಟಯರ್ ಬೇರಿಂಗ್ ಹೋಗಿದೆ ಅಂತೆ, ಇನ್ನು ಅದು ಚೇಂಜ್ ಮಾಡಿಸ್ಬೇಕಿಲ್ಲ ಅಂದರೆ ಪ್ಲೇಟ್ ಹೋಗ್ಬಿಡುತ್ತೆ. ಪ್ಲೇಟ್ ಹೋದರೆ ಬಡ ಖರ್ಚ. ಅಂತೂ ಇಂತೂ ಬ್ರೇಕದು ತಲೆ ಬಿಸಿ ಮುಗೀತು. ಇನ್ನು ನೋಡೋಣ ಎಂತ ಮಾಡೋದು ಅಂತ. ಇನ್ಸ್ಟಾಗ್ರಾಮ್ ಫ್ರೆಂಡು ಲಿಖಿತ್ ಮೋಟೋ ಟ್ರಕ್ಕಿಸ್ಟ್ ಅಂತ ಇನ್ಸ್ಟಾಗ್ರಾಮಲ್ಲಿ. ಎಸ್ ಹಾಯ್ ಬ್ರೋ, ಆರಾಮ್ ಹಿಂಗೆ ಹೇಗಿದ್ದೀರಾ? ಇದು ಹೊರಟಿದ್ದು ನಾನು ಬ್ಯಾಂಗ್ಳೂರ್ ಹೊರಡಬೇಕಿದ್ದಲ್ಲ, ಆಕ್ಸಿಡೆಂಟ್ ಆದ್ಮೇಲೆ ಸ್ವಲ್ಪ ಇದಿತ್ತು, ಓಬ್ಲಿಂಗ್ ಇದ್ದ. ಇದರದ್ದು ಬೇರಿಂಗ್ ಗಿರಿಂಗ್ ಹೋಗಿರ್ಬೇಕು. ಬೇರಿಂಗ್ ಏನಾರು ಹೋಗಿದೆಯಾ? ಹಾಗೆ ಸುಮಾರು ಹೊತ್ತು ಅವರೊಟ್ಟಿಗೆ ಮಾತಾಡಿ, ಆ್ಯಕ್ಚುಲಿ ಇವತ್ತೇ ಫಸ್ಟ್ ಮೀಟ್ ಮಾಡಿದ್ದು. ಇನ್ಸ್ಟಾಗ್ರಾಮಲ್ಲಿ ಮೆಸೇಜು ರೀಲ್ ಶೇರ್ ಮಾಡ್ಕೊಂಡು ಇಡ್ತಿದ್ವಿ. ಸೊ ಇನ್ಸ್ಟಾಗ್ರಾಮಲ್ಲಿ ಮೋಟೋ ಟ್ರಗೇಶ್ ಅಂತ ಇನ್ಕ್ರೆಡಿಬಲ್ ಅಡ್ವೆಂಚರ್ ರೈಡರು, ಸಖದ ಗಾಡಿ ಓಡಿಸ್ತಾರೆ. ಹಂಗೆ ಸ್ವಲ್ಪ ಹೊತ್ತು ಮಾತಾಡಿ ಪರಿಚಯ ಎಲ್ಲ ಮಾಡ್ಕೊಂಡು ಅವ್ರ ಮನೆ ಕಡೆ ಹೊರಟ್ರು, ನಾವು ಹುದುಗೂರು ಕಡೆ ಹೊರಟ್ವಿ. ಬ್ಯಾಕ್ ಬ್ರೇಕ್ ಬಂದಮೇಲೆ ಸ್ವಲ್ಪ ಧೈರ್ಯ ಗುರು, ಎಲ್ಲ ಪುಕ್ಕ ಆಯ್ತಿತ್ತು ನನಗೆ. ಯಾಕೆ ಗೊತ್ತಾ, ಎಲ್ಲೋ ಹೋಯ್ತಾ ಇರ್ತೀನಿ, ಎಮರ್ಜೆನ್ಸಿ ಬ್ರೇಕಿಂಗ್ ಹೊಡಿಬೇಕು ಅಂದರೆ ಫ್ರಂಟಲ್ಲಿ ಟೈರ್ ಬೇರೆ ಸೌದಿದೆಲ್ಲ, ಸೊ ಸ್ಲಿಪ್ ಆಗಿಬಿಡ್ತಿತ್ತು ಒಂದೊಂದು ಸಲ. ಏನೋ ಪುಣ್ಯಕ್ಕೆ ಲೆಗ್ ವರ್ಕೌಟ್ ಮಾಡೋದಿದ್ರು ಕಾಲಿಗೆ ಬಲ ಇರೋ ಕಾರಣ ಸ್ವಲ್ಪ ಧೈರ್ಯ ಕಾಲು ಕೊಡ್ಬೋದು ಅಂತ. ಮತ್ತು ಇನ್ನೊಂದು ಸಜೆಸ್ಟ್ ಮಾಡ್ತೀನಿ, ಬೈಕಲ್ಲಿ ಬೀಳ್ಬೇಕಾರೆ ಲೈಕ್ ಈಗ ಸ್ಟ್ಯಾಂಡ್ ಇಲ್ಲದೆ ಬೀಳೋದ ಏನಾರು ಹೇಗಾರು ಬೀಳ್ತಿರಲ್ಲ, ಸೊ ಅಂಥ ಟೈಮಲ್ಲಿ ಆ್ಯಕ್ಚುಲಿ ಬೈಕ್ನ ಹಿಡಿಯೋಕೆ ಹೋಗ್ಬಾರ್ದು, ಬೈಕ್ನ ಬಿಟ್ಬಿಡ್ಬೇಕು, ಬೀಳಾಗಿದ್ರೆ ಬಿದ್ದುಬಿಡೋಣ ಅಂತ. ಇದೇನು ಗುರು, ಟ್ರೈನೇ ರೋಡ್ ಮೇಲೆ ಹೋಯ್ತಿದೆ, ತಮಿಳ್ನಾಡು. ಲಿಟ್ರಲಿ ಟ್ರೈನೇ ನೋಡಿ.
ಆಗ ಸ್ಟಾರ್ಟ್ ಆಗಿಬಿಡುತ್ತೆ. ಅದಕ್ಕೆ ನಮ್ಮ ಇನ್ಸ್ಟಾ360 ಡಾರ್ಲಿಂಗ್ ಉಂಟಲ್ಲ, ಸೊ ಅದರ ತೆಗೆದು ಬೈಕಿಗೆ ಫಿಕ್ಸ್ ಮಾಡಿ ಇಟ್ಟಿದ್ದೀನಿ. ವಾಯ್ಸ್ ಯಾವ ರೇಂಜಿಗೆ ಕೇಳಿಸ್ತಿರ್ಬೋದು ಏನು ಕತೆ ದೇವರೊಳಗೆ ನಮಗಂತೂ ಗೊತ್ತಿಲ್ಲ. ಇನ್ನು ಕ್ಯಾಬಿಗೆ ಹಾಕಿ